ಸುಮಾರು 40% ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ. ಸೊ ಈಗ ನಾಳೆ 22 ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ಖಂಡಿತವಾಗಲೂ ಇವತ್ತು ಮತ್ತು ನಾಳೆ ಜಮಾ ಆಗಲಿದೆ. ಸೊ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುವಂಥದ್ದು. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಹಾಗೂ ಮಹತ್ವವಾಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ಒಟ್ಟಿಗೆ 4,000 ಹಣ ಆದರೂ ಜಮಾ ಆಗ್ತಾ ಇರುವಂಥದ್ದು. ಸೊ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಜೊತೆಗೆ ವೀಕ್ಷಕರೇ, ಕಂದಾಯ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. ಸೊ ಆ ಒಂದು ಅಪ್ಡೇಟ್ ಅನ್ನ ನಾನು ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ತೀನಿ. ಆ ಒಂದು ಅಪ್ಡೇಟು ಬಹಳ ಮುಖ್ಯವಾಗಿರುವಂಥದ್ದು. ಯಾರ ಹೆಸರಲ್ಲೇ ಹೊಲ ಗದ್ದೆಗಳಾಗಿರಲಿ, ಇಷ್ಟು ಒಂದು ಪ್ಲಾಟ್ಗಳಾಗಿರಲಿ, ಮನೆಗಳಾಗಿರಲಿ, ಸೊ ಯಾವುದೇ ಒಂದು ಆಸ್ತಿ ಪಾಸ್ತಿಗಳಿದ್ರು ಸಹಿತ ನೀವು ನೋಡಲೇಬೇಕಾಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಸೊ ವಿಡಿಯೋನ ನೀವು ಸುಮ್ಮನೆ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ 2 ಇಂಪಾರ್ಟೆಂಟ್ ಮಾಹಿತಿಗಳು ಸಿಗುತ್ತೆ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅಷ್ಟೇ ಸಾಕು. ಈಗ ನೋಡಿ, ಈಗ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ನಿಮಗೆ ಮೊದಲು ತಿಳಿಸ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಆ ಒಂದು ರೂಲ್ಸ್ ಏನಪ್ಪ, ಹೊಸ ರೂಲ್ಸ್ ಬಂದಿರುವಂಥದ್ದು ಏನು, ಗುಡ್ ನ್ಯೂಸ್ ಏನು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈಗಾಗಲೇ ನೀವು ಬಹಳಷ್ಟು ಜನ ಕಾಯ್ತಾ ಇದ್ರಿ ಒಂದು 15ನೇ ಕಂತಿನ ಹಣಕ್ಕಾಗಿ. ಆ ಒಂದು 4 ದಿನ ಬಿಟ್ಟು ಬಿಡುಗಡೆ ಮಾಡ್ತೀವಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಆ 4 ದಿನ ಅಲ್ಲ, ಸುಮಾರು 8 ದಿನ ಆದರೂ ಟೈಮ್ ತೆಗೆದುಕೊಂಡ್ರು. ಸೊ ಅದಾದ ತಕ್ಷಣ ನಿಮಗೆ ಹಣ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಬಿಡುಗಡೆ ಆಗಿ ನಿಮಗೆ 2 ರಿಂದ 3 ದಿನ ಆಯಿತು. ಅಷ್ಟರೊಳಗೆ ನಮಗೆ 30ರಿಂದ 40% ಫಲಾನುಭವಿಗಳಿಗಾದರೂ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ರ ಅಂತ ಅಂತೀರಾ. ಒಂದು ವಿಷಯ ಹೇಳ್ಬೇಕಂದ್ರೆ, ಇನ್ನು ಜಮಾ ಆಗ್ತಾ ಇದ್ರೆ ಅದ್ರ ಬಗ್ಗೆ ನೀವು ಗುಡ್ ನ್ಯೂಸ್ ಅಂತ ನೀವು ಕೇಳ್ತೀರಾ, ಅಷ್ಟೇ, ಮತ್ತೇನಿಲ್ಲ. ಆದರೆ ನೋಡಿ, ಇಲ್ಲಿ ಅವ್ರು ಏನು ಅಪ್ಡೇಟ್ ಕೊಡ್ತಾರೋ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಇದೊಂದು ನಿಮ್ಮ ತಲೆಯಲ್ಲಿರಲಿ. ಯಾಕಂದರೆ ಅವರು ಜಮಾ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ನಾವು ಹೇಳಬೇಕು. ಸೊ ಜಮಾ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರು ಜಮಾ ಮಾಡ್ತೇವೆ ಅಂತಾನೆ ಹೇಳಬೇಕು. ಆದರೆ ಜಮಾ ಮಾಡ್ತೇವೆ ಅಂತ ಹೇಳಿ ಆ ಟೈಮ್ಗೆ ಅವರು ಜಮಾ ಮಾಡಲಿಲ್ಲ ಅಂದರೆ ನಮ್ಮ ತಪ್ಪಲ್ಲ ಅದು, ಸೊ ಅವ್ರ ತಪ್ಪಾಗತ್ತೆ. ಈಗ ಸದ್ಯಕ್ಕೆ ನಿಮಗೆ ಜಮಾ ಆಗಲಿಕ್ಕೆ ಅಂತೂ ಪ್ರಾರಂಭವಾಗಿದೆ, ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ಈಗ ನಿಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ಒಂದು ವಿಷಯ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಈಗಾಗಲೇ ಜಮಾ ಆಗಲಿಕ್ಕೆ ಒಂದು 3 ರಿಂದ 4 ದಿನ ಆಯ್ತಲ್ವಾ. ಸೊ ಈಗ ನೋಡಿ, 4ರಿಂದ ಅಂದರೆ ಟೋಟಲಿ ನಾವು 10 ರಿಂದ 15 ದಿನ ಆದರೂ ವೇಟ್ ಮಾಡಬೇಕು. ಮೊದಲನೇದಾಗಿ 15 ದಿನ ಆದರೂ ವೇಟ್ ಮಾಡೋಣ. ಸೊ ಅಷ್ಟರೊಳಗೆ ನಮಗೆ ಹಣ ಜಮಾ ಆಗಲಿಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ಸೊ ಅಷ್ಟರೊಳಗೆ ನಿಮಗೆ ಖಂಡಿತವಾಗ್ಲೂ 14ನೇ ಕಂತಿನ ಹಣ ಜಮಾ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ 15ನೇ ಕಂತಿನ ಹಣ ಕೂಡ ಜಮಾ ಆಗಿರುತ್ತೆ. ಯಾಕಂದರೆ 14ನೇ ಕಂತಿನವರೆಗೂ ಕೂಡ ಸಾಕಷ್ಟು ವೆರಿಫಿಕೇಷನ್ ನಡೆದಿದ್ದಾವೆ, ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗಿ ಕೊನೆಯದಾಗಿ ನಿಮಗೆ 14ನೇ ಕಂತಿನ ಬಂದಿರುವಂಥದ್ದು. ಸೊ ಹೀಗಾಗಿ ನೀವು ಎಲಿಜಿಬಲ್ ಇರುವಂತಹ ನೀವು ಫಲಾನುಭವಿಗಳಾಗಿರ್ತೀರಿ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವೇನಿಲ್ಲ. ಆದರೆ ಯಾರಿಗೆ 12, 13 ಮತ್ತು 14ನೇ ಕಂತಿನ ಹಣ ಬಂದಿರಲ್ಲ ನೋಡಿ, ಸೊ ಅವರಿಗೆ 15ನೇ ಕಂತಿನ ಹಣ ಕೂಡ ಬರೋದು ಡೌಟು. ಸೊ ನಿಮಗೆ ಈಗಾಗಲೇ ನಾನು ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ ಸಾಕಷ್ಟು ವಿಡಿಯೋಸ್ಗಳಲ್ಲಿ. ಸೊ ಮತ್ತೆ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ, ಅಷ್ಟರೊಳಗೆ ನೀವು ಮಾಡ್ಕೊಳ್ಬೇಕು. ಈಗ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು. ಒಂದು, ಅಲ್ಲಿ ತಾಂತ್ರಿಕ ದೋಷದಿಂದ ಏನಾದರೂ ಆದಾಯ ತೆರಿಗೆ ಬರ್ತಾ ಇದ್ರೆ ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ, ಭಾಳ ಹೆಚ್ಚಿಗೆ ಏನು ಹೇಳೋದಿಲ್ಲ. ಸೊ ಅಷ್ಟರೊಳಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಈಸಿ ಪ್ರೊಸೆಸಿಂಗ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಒಂದು DBT ಆ್ಯಪ್ನಲ್ಲಿ ನೋಡ್ಕೊಳ್ಬಹುದು ಅಂತ ಒಂದು ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋ ನೋಡಬೇಡಿ. ಯಾವುದು ನಿಮಗೆ ಇನ್ನೊಂದು ವಿಡಿಯೋನ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮೊಬೈಲಲ್ಲಿ ನೀವು ಈಸಿ ಪ್ರೊಸೆಸಿಂಗ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು. APLಗೆ ಕನ್ವರ್ಟ್ ಆಗಿದ್ರೆ ಸಹಿತ ತಲೆ ಕೆಡಿಸ್ಕೊಳ್ಬೇಡಿ. ಖಂಡಿತವಾಗ್ಲೂ ಈ ಯೋಜನೆ APL ದಾರರಿಗೂ ಕೂಡ ಬರುತ್ತೆ, BPL ರೇಷನ್ ಕಾರ್ಡ್ ದಾರರಿಗೂ ಕೂಡ ಬರುತ್ತೆ. ಹೀಗಾಗಿ ನೀವು ಏನು ಮಾಡಬೇಕು, ಚೆಕ್ ಮಾಡಿದ ತಕ್ಷಣ ಅಲ್ಲಿ ರದ್ದು ಆಗಿರಲಿಲ್ಲಪ್ಪ ಅಂದರೆ ಖಂಡಿತ ಜಮಾ ಆಗತ್ತೆ. ಆದರೆ ಒಂದು ವೇಳೆ ರದ್ದು ಆಗಿ ನಿಮಗೆ ಜಮಾ ಆಗ್ತಾ ಇಲ್ಲ, ಹೀಗಾಗಿ ಪ್ರಾಬ್ಲಮ್ ಆಗಿದ್ರೆ ಅಂದರೆ ನೀವು ಎಲಿಜಿಬಲ್ ಇರ್ತೀರಾ, ಆದರೂ ಸಹಿತ ರದ್ದಾಗಿದ್ದೆ ಆದರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಸೊ ಒಂದು, ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗತ್ತೆ, ಆದಾಯ ತೆರಿಗೆ ಇಲಾಖೆಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ನೀವು ಈ ರೀತಿ ಆಗಿದೆ ಅಂತ ಹೇಳಬೇಕು. ಹೇಳಿದ ತಕ್ಷಣ ಅಲ್ಲಿರುವಂತಹ ಒಂದು ಅಧಿಕಾರಿಗಳು ಒಂದು ಪತ್ರವನ್ನು ಕೂಡ ಕೊಡ್ತಾರೆ. ಸೊ ಅದನ್ನು ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕು, ಒಂದು ಆಹಾರ ಇಲಾಖೆಗೆ ಒಂದು ಕೊಡಬೇಕು. ಸೊ ಅಷ್ಟು ಕೊಟ್ಟಿದ್ರೆ ಸಾಕು, ನಿಮಗೆ ಮತ್ತೆ ರೇಷನ್ ಕಾರ್ಡ್ ಕೂಡ ವಾಪಸ್ ಬರುತ್ತೆ, ನಿಮಗೆ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇಷ್ಟು ಶಾರ್ಟ್ಕಟ್ನಲ್ಲಿ ನಾನು ತಿಳಿಸಿದ್ದೀನಿ. ಯಾಕಂದರೆ
ಪೂರ್ತಿಯಾಗಿ ಮತ್ತೆ ಹೇಳಿಕ್ಕೆ ಹೋದರೆ ಈಗ ನೋಡಿ, ನಾನು ಬಹಳ ಒಂದು ಹೇಳಬೇಕಂದ್ರೆ ಒಂದು 3-4 ವಿಡಿಯೋಗಳಲ್ಲಾದರೂ ನಾನು ನಿಮಗೆ ಹೇಳಿದ್ದೀನಿ. ಸೊ ಮತ್ತೆ ಈಗ ನೋಡಬೇಕಾಗಿರುವಂತಹ ಜನರಿಗೆ ಏನಾಗುತ್ತೆ, ಬೋರ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಹಿಂದಿನ ವಿಡಿಯೋಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡ್ರು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ಇಷ್ಟು ಆದರೆ ನಿಮಗೆ ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೆ ನೀವು ಬಹಳಷ್ಟು ಜನ ಕಾಯ್ತಾ ಇರ್ತೀರಿ. ಇಲ್ಲಿ ನೋಡಿ, ತುಮಕೂರು ಜಿಲ್ಲೆ, ಯಾದಗಿರಿ, ಧಾರವಾಡ, ವಿಜಯನಗರ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ಉತ್ತರ ಕನ್ನಡ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ವರಿ ಮಾಡ್ಕೊಳ್ಬೇಡಿ. ಸೊ 15 ದಿನ ಆದರೂ ನೀವು ವೇಟ್ ಮಾಡಲೇಬೇಕು. ಯಾಕಂದರೆ ಒಂದೇ ದಿನದಲ್ಲಿ ಜಮಾ ಆಗುವಂತಹ ಸ್ಕೀಮ್ ಅಲ್ಲ ಇದು. ಸೊ ಈಗಾಗಲೇ ಸುಮಾರು ಒಂದೇ ದಿನದಲ್ಲಿ 2ನೇ ದಿನದಲ್ಲಿ ಜಮಾ ಮಾಡ್ಲಿಕ್ಕೆ ಹೋಗಿ ತಾಂತ್ರಿಕ ದೋಷನೂ ಕೂಡ ಆಗಿರುವಂಥದ್ದು ಬಹಳಷ್ಟು ಸಾರಿ ನಾವು ಕಂಡಿದ್ದೀವಿ. ಸೊ ಹೀಗಾಗಿ ಸ್ವಲ್ಪ ಸಮಾಧಾನದಿಂದ ನಾವು ಹಣ ಜಮಾ ಬರಲಿಕ್ಕೆ ಟ್ರೈ ಮಾಡೋಣ. ಒಂದು 15 ದಿನ ಟೈಮ್ ಕೊಡೋಣ. ಅಷ್ಟರೊಳಗೆ ಜಮಾ ಆಗಲಿಲ್ಲ ಅಂದರೆ ಮುಂದಿನ ಪ್ರೊಸೆಸಿಂಗು ಮಾಡ್ಲಿಕ್ಕೆ ಸಾಧ್ಯ. ಈಗ ನೋಡಿ, ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಅಂತ ನಾನು ಹೇಳಿದ್ದೀನಿ. ಸೊ ಅದು ಯಾವುದು ಅನ್ನುವಂಥದ್ದು ಹೇಳೋದಾದರೆ, ಒಂದೇ ಸ್ಟೇಟು ಒಂದೇ ರೂಲ್ಸ್ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಬಂದಿರುವಂಥದ್ದು. ಸೊ ಎಲ್ಲ ಕಡೆನೂ ಕೂಡ ಬದಲಾವಣೆ ಆಗ್ತಾ ಇದೆ. ಈಗ ನೋಡಿ, ಯಾವ ಆಸ್ತಿಯನ್ನ ಯಾವ ಜಿಲ್ಲೆಯಲ್ಲಿ ಕೂಡ ನೋಂದಣಿ ಮಾಡ್ಕೊಳ್ಬಹುದಂತೆ. ಇದನ್ನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದ್ರೂ ಸಹಿತ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಡಿಯೋ ಆಗಿರತ್ತೆ. ಪ್ರತಿಯೊಬ್ಬರು ಕೂಡ ನೋಡಿ, ಈಗಿರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ಆಸ್ತಿ ಪಾಸ್ತಿ ಮುಂದೆನಾದ್ರೂ ನೀವು ಗಳಿಸ್ಬೋದು. ಅದಕ್ಕೋಸ್ಕರ ನೋಡ್ಕೊಳ್ಳಿ. ಈಗ ನೋಡಿ, ನೋಂದಣಿ ಮಾಡ್ಕೊಳ್ಬಹುದು. ಕರ್ನಾಟಕ ರಾಜ್ಯದ ಯಾವುದೋ ಜಿಲ್ಲೆಯಲ್ಲಿರುವಂತಹ ಆಸ್ತಿಯನ್ನ ಇನ್ನು ಯಾವುದೋ ಜಿಲ್ಲೆಯಲ್ಲಿ ನೀವು ಜನಸಂದಣಿ ಇಲ್ಲದಿರುವಂತಹ ಜಿಲ್ಲೆಗಳಲ್ಲಿ, ಅಂದರೆ ಸಬ್ ರಿಜಿಸ್ಟರ್ ಕಡಿಮೆ ಇರುವಂತಹ ಜಿಲ್ಲೆಯಲ್ಲಿ ನೀವು ಹೋಗಿ ನೋಂದಣಿ ಮಾಡ್ಕೊಳ್ಬಹುದು. ಉದಾಹರಣೆಗೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ನಿಮ್ಮ ಆಸ್ತಿ ಇದೆ ಅಂತ ಅನ್ಕೊಳ್ಳಿ. ನೀವು ಬೆಳಗಾವಿ ಜಿಲ್ಲೆಯಲ್ಲಿನೇ ಹೋಗಿ ನೀವು ನೋಂದಣಿ ಮಾಡ್ಕೊಳ್ಬೇಕಂತ ಮೊದಲು ರೂಲ್ಸ್ ಇತ್ತು. ಆದರೆ ಈ ಒಂದು ಒಂದೇ ಸ್ಟೇಟು ಒಂದೇ ರೂಲ್ಸ್ ಪ್ರಕಾರ ನೀವು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಆಸ್ತಿ ನೀವು ಏನ್ ಮಾಡಬಹುದು, ಹಾವೇರಿ ಜಿಲ್ಲೆಯಲ್ಲಿ ಹೋಗಿ ಕೂಡ ನೋಂದಣಿ ಮಾಡ್ಕೊಳ್ಬಹುದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ರಶ್ ಇರುತ್ತೆ, ಫುಲ್ ಜನರು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಸರದಿ ಸಾಲ ಹಚ್ಚಿರ್ತಾರಂತ ಅನ್ಕೊಳ್ಳಿ. ಸೊ ಒಂದು ವೇಳೆ ನಿಮ್ಗೆ ಅರ್ಜೆಂಟ್ ಆಗಿದೆ, ನಾವು ಹಾವೇರಿ ಜಿಲ್ಲೆಯಲ್ಲಿದ್ದೀವಿ, ನಾವು ಅಲ್ಲೇ ಮಾಡಿಸ್ಕೊಳ್ತೀವಿ ಅಂತ ಅನ್ಕೊಳ್ಳಿ, ಅವಾಗ ನೀವು ಅಲ್ಲಿನೇ ಮಾಡಿಸ್ಕೊಳ್ಬಹುದು. ಇಲ್ಲಿರುವಂತಹ ಆಸ್ತಿ ಪಾಸ್ತಿಗಳನ್ನು ನೀವು ಅಲ್ಲಿ ಹೋಗಿ ಮಾಡಿಸ್ಕೊಳ್ಬೋದು. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ನೀವು ಬೇರೆ ರಾಜ್ಯದಲ್ಲಿ ಹೋಗಿ ಮಾಡಿಸ್ಕೊಳ್ತೀನಂದ್ರೆ ಆ ರೀತಿ ಅಲ್ಲ. ಇದೇ ರಾಜ್ಯದಲ್ಲಿ ನೀವು ಯಾವ ಬೇಕಾದರೂ ಜಿಲ್ಲೆಯಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಮೊದಲು ಹೀಗಿರಲಿಲ್ಲ. ಈಗ ಈ ಒಂದು ಹೊಸ ಒಂದು ರೂಲ್ಸನ್ನು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೀವು ಯಾವ ಜಿಲ್ಲೆಯಲ್ಲಿ ಕೂಡ ಹೋಗಿ ಸಬ್ ರಿಜಿಸ್ಟರ್ನ ಒಂದು ನೋಂದಣಿ ಮಾಡ್ಕೊಳ್ಬೋದು. ಈಗ ಅದನ್ನು ಒಂದೇ ಸ್ಟೇಟು ಒಂದೇ ರೂಲ್ಸ್ ಅಂತ ಹೇಳಿಬಿಟ್ಟು ಅದನ್ನು ಬದಲಾವಣೆ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬಂದಿರುವಂಥದ್ದು. ಸೊ ಈಗಾಗಲೇ ಇದನ್ನು ಪ್ರಾರಂಭ ಮಾಡಲಿದ್ದಾರೆ. ಈಗ ಒಮ್ಮೆಲೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬಿಡೋದಿಲ್ಲ ನಿಮಗೆ. ಈಗ ನೋಡಿ, ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಬರೀ ಅದಷ್ಟೇ ಅಲ್ಲ, ಒಂದೇ ಜಿಲ್ಲೆಯಲ್ಲಿ ನಿಮಗೆ ಈಗ ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಮ್ಮೆಲೆ ಬಿಟ್ಟು ಬಿಡೋದಿಲ್ಲ. ಒಂದು 2-3 ಜಿಲ್ಲೆಗಳಲ್ಲಿ ಬಿಡ್ತಾರೆ. ಮೊದಲನೇದಾಗಲೇ ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಒಂದು ಪ್ರೊಸೆಸಿಂಗ್ ನಡೀತಾ ಇದೆ. ಅಂಥದ್ರಲ್ಲಿ ಈಗ ಒಂದು 3-4 ಜಿಲ್ಲೆಗಳಲ್ಲಿ ಬಿಡ್ತಾರೆ. ಸೊ ಯಾವ ರೀತಿಯಾಗಿ ನಡೆಯುತ್ತೆ ಕಾಮಗಾರಿ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ತಾರೆ. ಸೊ ಅದರ ಆಧಾರದ ಮೇಲೆ ಅಲ್ಲಿ ಏನಾದರೂ ಸರಿ ಹೊಂದದ್ದೇ ಆದರೆ ಸೊ ನೆಕ್ಸ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇದರ ಬಗ್ಗೆ ಅಪ್ಡೇಟನ್ನು ಹೊರಡಿಸಿ ಸೊ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇದರಂಗೆ ಪ್ರೊಸೆಸಿಂಗ್ ನಡೆಯುವ ಹಾಗೆ ಮಾಡಿಕೊಡ್ತಾರೆ. ಒಂದೊಂದು ಕಡೆ ನೋಡ್ಬೋದು ನೀವು, ಸರ್ಕಾರಿ ನೌಕರಸ್ಥರು ಖಾಲಿನೇ ಇರ್ತಾರೆ ನೋಂದಣಿ ಮಾಡ್ಕೊಳ್ಳೋದ್ರಲ್ಲಿ. ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಸರಿದು ಸಾಲ ಹಚ್ಚಿರ್ತಾರೆ. ಸೊ ಹೀಗಾದ ಕಾರಣಕ್ಕಾಗಿ ಯಾರಿಗೂ ಕೂಡ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದೇ ರೇಂಜ್ನಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನೀವು ನೋಂದಣಿ ಮಾಡ್ಕೊಳ್ಬಹುದು. ಸೊ ಕಷ್ಟಕರ ಆಗಬಾರ್ದು, ನಿಮಗೆ ಈಸಿ ಪ್ರೊಸೆಸಿಂಗ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ನಿಮಗೆ ಈ ರೀತಿ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಕಂದಾಯ ಇಲಾಖೆ. ಸೊ ಇದನ್ನು ನಿಮಗೆ ಒಂದು ಅಪ್ಡೇಟ್ ಹೇಗಿದೆ, ಇದು ಒಂದು ಒಳ್ಳೆಯ ಒಂದು ನಿರ್ಧಾರನ ಅನ್ನುವಂಥದ್ದನ್ನು ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೇಕು. ನಿಮ್ಮ ಅಭಿಪ್ರಾಯ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಸೊ ನೀವೇ ಎಲ್ಲರಿಗೂ ಈಗ ಮುಖ್ಯವಾಗಿ ಜನರಿಂದನೇ ಸರ್ಕಾರ, ಹೌದಲ್ವಾ. ಸೊ ಅದಕ್ಕೋಸ್ಕರ ನೀವು ಮುಖ್ಯವಾಗಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ನೋಡಿ, ಇಷ್ಟು ಅಪ್ಡೇಟನ್ನು ನಮಗೆ ತಿಳಿಸ್ಕೊಟ್ಟಿದ್ರು. ಸೊ ನಮಗೆ ಸಿಕ್ಕಿತ್ತು, ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತು ಮುಂದಿನ ಮಾಹಿತಿ ವಿಷಯಗಳು ನಾನು ಇಸ್ತಾನೆ. ಬಾಯ್ ಬಾಯ್ ಫ್ರೆಂಡ್ಸ್.